ನಾನು ಎಷ್ಟು ಒಳ್ಳೆಯವಳಂದರೆ ಝೀರೋ ಝೀರೋ ಏನಿಲ್ಲ ಗೈಸ್, ಲಿಟ್ರಲಿ ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ. ಯಾರಿಗೆ ಗೊತ್ತಾ ಗೆಸ್ ಮಾಡಿ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಟೈಮ್ ಬಂದು 3:30. ಆ್ಯಕ್ಚುಲಿ ಇವತ್ತು ಕೂಡ ಒಂದು ಪ್ರಮೋಷನ್ ವೀಡಿಯೋ ಮಾಡ್ತಾ ಇರೋದು. ನಾನು ಎಷ್ಟು ಒಳ್ಳೆಯವಳಂದರೆ ಝೀರೋ ಝೀರೋ ಏನಿಲ್ಲ ಗೈಸ್, ಲಿಟ್ರಲಿ ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ. ಯಾರಿಗೆ ಗೊತ್ತಾ ಗೆಸ್ ಮಾಡಿ. ನಮ್ಮ ಫ್ಯಾಮಿಲಿಯವರು ಆಲ್ರೆಡಿ ಗೊತ್ತು. ಇವ್ರು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತು ರೂಪಕ್ಕೆ ಇರ್ತಾರೆ ಅಂತ. ಸೊ ಅವ್ರು ಏನೋ ಒಂದು ಶಿ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ಸೊ ಐ ಆಮ್ ವಿಶಿಂಗ್ ಹರ್ ಆಲ್ ದ ವೆರಿ 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 ಮಚ್ ಮಚ್ ಮೋರ್ ಬೆಸ್ಟ್. ಆಲ್ ದ ಬೆಸ್ಟ್ ರೂಪಕ ಗೈಸ್. ಶಿ ಇಸ್ ಸ್ಟಾರ್ಟಿಂಗ್ ಸಮಥಿಂಗ್ ಅಂದರೆ ಹೆಲ್ತ್ ರಿಲೇಟೆಡ್, ಬ್ಯೂಟಿ ರಿಲೇಟೆಡ್ ಎರಡೂ ಕೂಡ. ಬಿಕಾಸ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಬಂದು ಮೇಕಪ್, ಎಲ್ರಿಗೂ ಗೊತ್ತು ಶಿ ಇಸ್ ಮೇಕಪ್ ಆರ್ಟಿಸ್ಟ್ ಅಂತ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇದು ಆ್ಯಕ್ಚುಲಿ ನಿಮ್ಮದು ಓನ್ ಬ್ರ್ಯಾಂಡ್ ಇದು. ಹಾಂ, PVR ಅಂತ. ಸೊ PVR ಪ್ರೊಫೆಷ್ನಲ್ ಅಂತ ಇದು ನಾನು ಹಾಕ್ತೀನಿ, ಅಂದರೆ ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತೀನಿ. ಇದು ಬಂದು ಯೂಟ್ಯೂಬ್ನಲ್ಲಿ PVR ಅಂದರೆ ಗೈಸ್ ಇದು ಫೇಸ್ ಪ್ಯಾಕ್ ವಿತ್ ಫೇಸ್ ಪ್ಯಾಕ್ ಕೂಡ ಬರುತ್ತೆ, ಬಾಡಿ ಸ್ಕ್ರಬ್ ಫೇಸ್ ಪ್ಯಾಕ್ ಎರಡೂ ಬರುತ್ತೆ. ಫುಲ್ ನ್ಯಾಚುರಲ್ ಗೈಸ್. ಅಂದರೆ ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಇದ್ರಲ್ಲಿ ಹಾಕಿದ್ದೀನಿ. ಅಂದರೆ ಹೌ ಶಿ ಪ್ರಿಪೇರ್ಡ್ ದಿಸ್ ಪೌಡರ್ ಅಂತ. ಫೇಸ್ ಸ್ಕ್ರಬ್ ಇದೆ ಆ್ಯಕ್ಚುಲಿ, ಫೇಸ್ ಸ್ಕ್ರಬ್ ಬಾಡಿ ಸ್ಕ್ರಬ್ ಎರಡೂ ಬರುತ್ತೆ. ಮತ್ತು ಇನ್ನೊಂದು ಬಂದು ಮಾಲ್ಟು, ರಾಗಿ ಮಾಲ್ಟ್ ಅಂತ. ಅದು ನಾಟ್ ಪರ್ಟಿಕ್ಯುಲರಿ ರಾಗಿ ಮಾಲ್ಟ್, ಅದರಲ್ಲೂ ಅಂದರೆ ಮಲ್ಟಿಗ್ರೀನ್ಸ್ ಅದನ್ನು ಏನೇನೋ ಇರುತ್ತೆ. ಮತ್ತು ಹೆಲ್ತ್ ರಿಲೇಟೆಡ್ ಸಮಥಿಂಗ್ ಅದೇನೋ ಗೊತ್ತಿಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಏನೇನು ರೂಪಕ್ಕ ಏನೇನು ಯೂಸ್ ಮಾಡಿದ್ದೀರಾ? ಒಂದು ನಿಮಿಷ ಅವ್ರನ್ನ ನೋಡಿಸ್ತೀನಿ. ಹಾಯ್ ರೂಪಕ್ಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪ ಅಂತ. ನಾನು ನಮ್ರತ ಅವರ ಸಿಸ್ಟರು. ಓಕೆನಾ. ನಂದು ಒಂದು PVR, ಇದು ನನ್ನ ಬ್ರ್ಯಾಂಡ್ ನೇಮ್ ಬಂದು ನ್ಯಾಚುರಲ್ ಫೇಸ್ ಪ್ಯಾಕ್ ಪೌಡರ್ ಅಂತ. ನನ್ನದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು. ಆ್ಯಕ್ಚುಲಿ ಎಲ್ಲ ನನ್ನ ಫೀಲ್ಡ್ ಬಂದು ಮೇಕಪ್ ಆರ್ಟಿಸ್ಟ್ ಫೀಲ್ಡ್ ಆಗಿರೋದ್ರಿಂದ, ಬ್ಯೂಟಿಷಿಯನ್ ಆಗಿರೋದ್ರಿಂದ ನಾನೇ ಕೆಲವೊಂದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಫೇಸ್ ಗ್ಲೋ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಚೆನ್ನಾಗಿ ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ರೆಡಿ ಮಾಡಿದ್ದೀನಿ. ಅದೇನೆ PVR ಫೇಸ್ ಪ್ಯಾಕ್, ನ್ಯಾಚುರಲ್ ಫೇಸ್ ಪ್ಯಾಕ್ ಪೌಡರ್ ಅಂತ ಹೇಳಿ. ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಂದರೆ ಈ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯಿತು? ನನ್ನ 6 years ಇದೆ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಿಗೆ ಬಂದು. ಅದರಲ್ಲಿ ಆಲ್ಮೋಸ್ಟ್ ತುಂಬ ಎಲ್ಲಾನು ನಾನು ತಿಳ್ಕೊಂಬಿಟ್ಟಿದ್ದೀನಿ ಅಂತಲ್ಲ, ನನಗೆ ಎಷ್ಟು ಗೊತ್ತೋ ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡಿದ್ರೆ ತಪ್ಪು ಅದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಯಾವುದು ತುಂಬ ಸ್ಕಿನ್ಗೆ ಒಳ್ಳೇದು ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನನಗೆ ಆ್ಯಕ್ಚುಲಿ ಒಂದು ಹೇಳಬೇಕು ಗೈಸ್, ನಾನು ನನ್ನ ಬ್ರದರ್ ಮದುವೆನಲ್ಲಿ ಏನು ರೆಡಿ ಆಗಿದ್ದೀನಿ ಅಂದರೆ ಮೇಕಪ್ ಕಂಪ್ಲೀಟ್ ಫುಲ್ ಮೇಕಪ್, ಸ್ಯಾರಿ ಡ್ರೈಪಿಂಗ್, ಹೇರ್ ಸ್ಟೈಲ್ ಎಲ್ಲನೂ ಇವರೇ ಮಾಡಿರೋದು. ಸೊ ಆ ಲುಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌ ಪ್ರೊಫೆಷ್ನಲ್ ಶೀಸ್ ಅಂತ. ಸೊ ಆ್ಯಕ್ಚುಲಿ ನನಗೆ ಅದು ಕೇಳಿದ್ರು ಎಷ್ಟೊಂದು ಜನ, ಯಾರು ಮೇಕಪ್ ಮಾಡಿದ್ದು, ಯಾರು ಸ್ಯಾರಿ ಡ್ರೈಪ್ ಮಾಡಿದ್ದು ಅಂತೆಲ್ಲ ಕೇಳಿದ್ರು. ಎಲ್ಲರೂ ತುಂಬ ಲೈಕ್ ಮಾಡಿದ್ದಾರೆ. ಸೊ ಅವರು ಇವರೇ ರೂಪಕ್ಕ ಗೈಸ್. ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಅವರು ಒಂದು ಸ್ವಲ್ಪ ಏನೋ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ, ಅಂದರೆ ಬಾಟಲ್ಸ್ಗೆಲ್ಲ ಹಾಕ್ತಾ ಇದ್ದಾರೆ. ಸೊ ಅದ್ರದ್ದು ಇವಾಗ ಕಂಪ್ಲೀಟ್ ಪ್ರಾಡಕ್ಟ್ದು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಇದನ್ನು ಯಾರ್ಯಾರು ಯೂಸ್ ಮಾಡ್ಬೋದು ಅಂತೆಲ್ಲ ಅವರಿಗೆ ಕೇಳೋಣ. ಓಕೆ, ಯಾ ರೂಪಕ್ಕೆ ಇವಾಗ ಫಸ್ಟು ನನಗೆ ಯಾವ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ಮಾಲ್ಟಾ ಅಥವಾ ಫೇಸ್ತಾ? ನಾನು ಫೇಸ್ ಪ್ಯಾಕ್ ಪೌಡರ್ ಬಗ್ಗೆ ಹೇಳ್ತೀನಿ. ಓಕೆ. ಇದು ಬಂದು PVR ನ್ಯಾಚುರಲ್ ಫೇಸ್ ಪ್ಯಾಕ್ ಪೌಡರು. ಇದನ್ನ 5 years ಮಕ್ಕಳಿಂದನೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, 60 yearsವರೆಗೂ. ಆಲ್ಮೋಸ್ಟ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ 60 years ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ನಾನು ಮಾಡಿಲ್ಲ. ಇದರಲ್ಲಿ ನಾವು ನ್ಯಾಚುರಲ್ ಆಗಿ ಮನೇಲಿ ಯೂಸ್ ಮಾಡೋ ಅಂಥ ಮಸೂರ್ ದಾಲು, ಕಾವಲ್ ಕಡಲೆ, ಬಾದಾಮಿ, ಆ ಥರ ಇನ್ನೂ ಕೆಲವೊಂದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಮಂಜಿಷ್ಟ ಅಂತ ಸಿಗುತ್ತೆ, ಮತ್ತು ಶ್ರೀಗಂಧ ಅಂತ ಸಿಗುತ್ತೆ. ಅದನ್ನೆಲ್ಲ ಹಾಕಿ ನಾನು ಮಾಡಿರೋದು. ನಾವು ಏನೇನು ಹಾಕಿ ಮಾಡಿದ್ದೀವಿ ಅಂತ ನಾನು ನಿಮಗೆ ವಿಡಿಯೋ ಒಂದು ಶೇರ್ ಮಾಡ್ತೀವಿ, ಅದರಲ್ಲಿ ನೀವು ನೋಡ್ಬೋದು ಏನೇನು ಯೂಸ್ ಮಾಡಿದ್ದೀವಿ ನಾವು ಅಂತ. ಬಟ್ ಇದರಲ್ಲಿ ಕೆಮಿಕಲ್ಸ್ ಗೈಸ್ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ಏನೇನು ಯೂಸ್ ಮಾಡಿದ್ದಾರೆ ಅವರು ಪ್ರಾಡಕ್ಟ್ಸ್ ಅಂತ. ಅಂದರೆ ಹೋಮ್ ಮೇಡ್ ಮನೆಯಲ್ಲೇ ಅದೇನೇನೋ ಪೌಡರ್ ಎಲ್ಲ ಮಾಡಿಕೊಂಡ್ರು. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದನ್ನ ನೋಡಿ. ಬಟ್ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಬಟ್ ನಿಮಗೆ ಏನೇನು ನೆನಪಿದೆ ಅದು ನನಗೆ ಗೊತ್ತು. ಹೇಳಿದ್ನಲ್ಲ, ಮಂಜಿಷ್ಟ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ದೀವಿ. ಮತ್ತು ಬೇವಿನ ಸೊಪ್ಪು, ಗುಲಾಬಿ ಹೂವಿನ ದಳಗಳು, ಆ ಥರ ಹಾಕಿ ನ್ಯಾಚುರಲಾಗಿ ಮಾಡಿರೋದು. ನೀವು 5 ವರ್ಷ ಮಕ್ಕಳಿಂದ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಯೂಸ್ ಮಾಡೋದು ನೀರಲ್ಲಾದರೂ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರೆ ಮೊಸರು ಹಾಕೊಂಡು ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಇರೋರು
ಹಾಲಲ್ಲಿ ಯೂಸ್ ಮಾಡಿ, ಅದು ಬೆಟರ್. ಓಕೆನಾ? ಈಗ ಮಕ್ಳಿಗೆ ಯೂಸ್ ಮಾಡ್ತೀವಿ ಅಂದರೆ ಹಾಲು ಹಾಕ್ಬಿಟ್ಟು ಯೂಸ್ ಮಾಡಿ, ನ್ಯಾಚುರಲ್ ಆಗಿ, ಏನೂ ತೊಂದರೆ ಇಲ್ಲ. ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. 100% ನ್ಯಾಚುರಲ್ ಇದು, ಯಾವುದೇ ಕೆಮಿಕಲ್ಸ್ ಅಂತೂ ಯೂಸ್ ಮಾಡೇ ಇಲ್ಲ ನಾವು. ಇದಕ್ಕೆ ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿದ್ದೀವಿ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ, PVR ಫೇಸ್ ಪ್ಯಾಕ್ ಪೌಡ್ರನ್ನ ಎಲ್ಲರೂ ಯೂಸ್ ಮಾಡಿ, ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ರಿವ್ಯೂಸ್ ಹೇಳಿ. ಅದು ನಾನು ತೋರಿಸ್ತೀನಿ ಇವಾಗ ಯಾವ ತರ ಯೂಸ್ ಮಾಡಬೇಕು, ಹೆಂಗಿದೆ ಅದ್ರ ರಿಸಲ್ಟ್ ಅಂತಾನು ಕೂಡ ನಾನು ತೋರಿಸ್ತೀನಿ. ಓಕೆ. ಸೊ ನನಗೆ ಏನು ಡೌಟ್ ಬಂತು ಅಂತ ಹೇಳಿದ್ರೆ, ಈ ಫೇಸ್ ಪ್ಯಾಕ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ಇವಾಗ ಎಕ್ಸಾಂಪಲ್ ಪಿಂಪಲ್ಸ್ ಇರುತ್ತೆ, ಕೆಲವ್ರಿಗೆ ಸ್ಕಾರ್ಸ್ ಇರುತ್ತೆ. ಓಕೆ, ಇದು ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋ ಅಷ್ಟು ಇದಿರಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ಚೆನ್ನಾಗಿ ಕಾಣಬೇಕು, ಅಟ್ಲೀಸ್ಟ್ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ. ನ್ಯಾಚುರಲ್ ಆಗಿ ನೀವು ಮನೇಲೆ ವಾರದಲ್ಲಿ 2 ಸಲ ಇಲ್ಲ 3 ಸಲ ನೀವು ಯಾವತ್ತು ಫ್ರೀ ಇರ್ತೀರೋ ಆಲ್ಮೋಸ್ಟ್ ನೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ಳಿ. ನೈಟ್ ಟೈಮ್ ಅಂದರೆ ನೀವು ಬೆಳಿಗ್ಗೆ ಅಪ್ಲೈ ಮಾಡಿ ಬಿಸಿಲಿಗೆ ಹೋಗೋದು, ಅವಾಗ ಏನು ನಿಮಗೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ನೀವು ಏನೇ ಮಾಡಿದ್ರು ಅಷ್ಟೇ, ಸ್ಕಿನ್ ಕೇರ್ ಮಾಡಿದ್ರು ಅಷ್ಟೇ, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ನೀವು ಸ್ಕಿನ್ ಕೇರ್ ಮಾಡಿ ಮಲ್ಕೊಳ್ಳಿ. 8 ಅವರ್ ನಿಮ್ಮ ಸ್ಕಿನ್ಗೆ ರೆಸ್ಟ್ ಕೊಡ್ತೀರಾ, ಆವಾಗ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಪಿಂಪಲ್ಸ್ ಇರೋರು, ಪಿಗ್ಮೆಂಟೇಷನ್ಸ್ ಇರೋರು, ಈ ಪಿಂಪಲ್ಸ್ ಕಲೆಗಳಿರೋರು, ಈ ಮತ್ತೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲರೂ ಕೂಡ ನ್ಯಾಚುರಲ್ ಆಗಿ ಆರಾಮ್ಸೆ ಯೂಸ್ ಮಾಡ್ಬೋದು. ಧೈರ್ಯವಾಗಿ ಯೂಸ್ ಮಾಡಿ, ನಾನೇ ಗ್ಯಾರಂಟಿ. ಅಂದ್ರೆ ನೀವು ಹೇಳ್ತಿರೋದು ಆಲ್ ಇನ್ ಒನ್ ಅಂತ, ಎಲ್ಲಾ ಪ್ರಾಬ್ಲಮ್ಸ್ಗೂ ದಿಸ್ ವಿಲ್ ಬಿ ದ ಪ್ರಾಡಕ್ಟ್. ಯಾಕಂದ್ರೆ ಇದ್ರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು ಎಲ್ಲರೂ ಧೈರ್ಯವಾಗಿ ಯೂಸ್ ಮಾಡ್ಬೋದು. ನಾನೇ ಹೇಳ್ತಾ ಇದ್ದೀನಲ್ಲ, 5 years ಮಕ್ಕಳಿಂದನೂ ನೀವು ಆರಾಮ್ಸೆ ಧೈರ್ಯವಾಗಿ ಯೂಸ್ ಮಾಡಿ, ಯಾವುದೇ ತೊಂದರೆ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. 100% ನ್ಯಾಚುರಲ್ ಪೌಡರ್ ಇದು. ನೀವು ಎಲ್ಲಿ ತಗೊಂಡೋಗಿ ಚೆಕ್ ಮಾಡಿಸಿದ್ರು ನ್ಯಾಚುರಲ್ ಪೌಡರ್ಸೇ ಇದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ನಾವು ಗ್ಲೋಯಿಂಗೋಸ್ಕರ. ಓಕೆ. ಸೊ ಇವಾಗ ಈ ಪ್ರಾಡಕ್ಟ್ ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾವು ನಮ್ಮ ಬೇಬಿ ಮೇಲೆ ಪ್ರಯೋಗ ಮಾಡೋಣ. ಆಕ್ಚುಲಿ ಗೈಸ್ ಅವರು ಚಿಕನ್ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಅದು ಮುಗಿಸೋಷ್ಟರಲ್ಲಿ ನಾವು ಇವಾಗ ಆಕ್ಚುಲಿ ಇದನ್ನ ನಾನು ಕೂಡ ಮಾಡಾದ್ಮೇಲೆ 2-3 days ಅಂದ ಅಪ್ಲೈ ಮಾಡಿದೀನಿ. ನನಗೆ ಕಾಮನ್ ಆಗಿ ಯಾವತ್ತೂ ಪಿಂಪಲ್ಸ್ ಎಲ್ಲ ನನಗೆ ಬರಲ್ಲ, ಬಟ್ ಇದು ಸ್ಕಿನ್ ಗ್ಲೋನೆಸ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸುಮ್ಮನೆ ಹೊರಗಡೆ ಎಲ್ಲ ಯಾರ್ಯಾರೋ ಹೇಳಿದ್ದು 1000 ರೂಪಾಯಿ ಕೊಟ್ಬಿಟ್ಟು ಕ್ರೀಮ್ಸ್ ಎಲ್ಲ ತಗೊಂಡು ಯೂಸ್ ಮಾಡ್ತೀರಾ, ಬಟ್ ಇದು ನ್ಯಾಚುರಲ್ ಆಗಿ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ಯೂಸ್ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನೀವು ಮನೇಲಿ ಒಂದು ಸ್ಕಿನ್ ಕೇರಿ ಕಡ್ಲೆಟ್ ಹಾಕೊಳ್ಳೋದು, ಮತ್ತೆ ಟೊಮೊಟೊ ಸ್ಕ್ರಬ್ ಅದೆಲ್ಲ ಮಾಡ್ತೀರಲ್ವಾ, ಅದ್ರ ಬದಲು ಇದನ್ನ ಮಾಡಿ. ಇದರಲ್ಲಿ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ದೀವಿ. ಸೊ ಸ್ಕಿನ್ನಿಗೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ, ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, now we'll talk about this malt. ಇದು ಬಂದು PVR ಹೆಲ್ದಿ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಅಂತ. ಇದ್ರದ್ದು ಏನೇನು ಯೂಸಸ್ ಅಂತ ದಯವಿಟ್ಟು ಹೇಳಿ. ಹೌದು, ಇದ್ರ ಜೊತೆಗೆ ಇದನ್ನು ಕೂಡ ನನಗೆ ತುಂಬ ದಿನದಿಂದ ಮಾಡಬೇಕು ಇದೆರಡೂ ಮಾಡಬೇಕಂತ ತುಂಬ ಡ್ರೀಮ್ ಇತ್ತು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಪೌಡ್ರ್ ಮಾಡೋದಿದೆ, ಬಟ್ ಇದೆರಡು ಆದಮೇಲೆ ನೆಕ್ಸ್ಟ್ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇದು PVR ಹೆಲ್ತಿ ಮಲ್ಟಿಗ್ರೇನ್ ಮಾಲ್ಟ್ ಪೌಡರು. ಇದನ್ನು ಮಾಡಿರೋ ಪರ್ಪಸ್ ಬಂದು ಸಣ್ಣ ಆಗ್ತೀರಾ, ಈಗ ಎಷ್ಟೊಂದು ಜನ ಹೇಳಿದ್ದಾರೆ ಒಂದು ವಾರ ಕುಡಿದ್ರೆ 5 kg ಸಣ್ಣ ಆಗ್ತಾರೆ, 10 kg. ನಾನಂತೂ ದಯವಿಟ್ಟು ಹಂಗೆ ಹೇಳಲ್ಲ, ಬಟ್ ಇದು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಲ್ಲೆ. ಇವಾಗ BP ಇರ್ಬೋದು, ಶುಗರ್ ಇರ್ಬೋದು, ಸ್ವಲ್ಪ ವೆಯ್ಟ್ ಗೇನ್ ಇರ್ಬೋದು ಜಾಸ್ತಿ. ಇವಾಗ ಅಂಥವ್ರಿಗೆ ಇದನ್ನ ಒಂದು ಟೈಮ್ ಇಲ್ಲ 2 ಟೈಮ್ ನೀವು ಮಾಲ್ಟ್ ಥರ ಕುಡಿಬೋದು. ನೀವು ತೀರಾ ಸಣ್ಣ ಆಗ್ಬಿಡ್ತೀರಾ ಅಂತ ಕೆಟ್ಟ ಕೆಮಿಕಲ್ಸ್ ನಾನು ಯಾವುದು ಯೂಸ್ ಮಾಡಿಲ್ಲ. ವಾರದಲ್ಲಿ ನೀವು 5 kg ಸಣ್ಣ ಆಗೋ ಥರ ನಾನೇನು ಯೂಸ್ ಮಾಡಿಲ್ಲ. ಇದರಲ್ಲಿ ತುಂಬ ನ್ಯಾಚುರಲ್ಲಾಗಿ ಯೂಸ್ ಮಾಡೋದು. ಮತ್ತು ಇಪ್ಪಲಿ ಅಂತ ಬರುತ್ತೆ, ಅದೆಲ್ಲ ನಿಮಗೆ ವೆಯ್ಟ್ ಲಾಸ್ಗೆ ಇರ್ಬೋದು, ಈ ಶುಗರ್ ಇರ್ಬೋದು ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಪ್ಲಿ ಮತ್ತು ಕಲೋಂಜಿ ಅಂತ ಸಿಗುತ್ತೆ, ಅದು ಆ ಥರನೇ. ಈ ಬಾರ್ಲಿ, ಹುರುಳಿಕಾಳು ಮತ್ತು ಹೆಸರು ಕಾಳು, ಕಡಲೆಕಾಳು, ಆ ಥರ ಕಾಳುಗಳನ್ನೆಲ್ಲ, ಸಿರಿಧಾನ್ಯಗಳನ್ನ ಯೂಸ್ ಮಾಡಿ ನಾನು ಪೌಡ್ರು ಮಾಡಿರೋದು. ಇದನ್ನು ಕೂಡ ನಿಮಗೆ ವಿಡಿಯೋ ಸಿಗುತ್ತೆ ನಾವು ಯಾವ ಥರ ಮಾಡಿದ್ದೀವಿ ಅನ್ನೋದು ಪ್ರತಿಯೊಂದೂ. ರಾಗಿ ಮತ್ತು ಬ್ರೌನ್ ರೈಸು ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಬಟ್ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ನಾವು ಕೂಡ ಯೂಸ್ ಮಾಡಿಲ್ಲ. ಏಲಕ್ಕಿ ಮತ್ತು ಒಣಶುಂಠಿ ಮತ್ತು ಪಿಂಕ್ ಸಾಲ್ಟು ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಪ್ರಿಪೇರ್ ಮಾಡಿರೋದು. ಬಟ್ ಇದನ್ನು ನಾನು ತುಂಬ ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಅದರಲ್ಲಿ ಯಾವುದು ಬೆಸ್ಟ್ ಅಂತ ತಗೊಂಡು ಬೇರೆ ಕಾಪಿಡೆಲ್ಲ ಮಾಡಿಲ್ಲ. ಬಟ್ ಯಾವುದು ಚೆನ್ನಾಗಿರುತ್ತೆ, ಇವಾಗ ಕೆಲವ್ರು ಮಾಡಿದ್ದಾರೆ ರಾಗಿನೇ ಯೂಸ್ ಮಾಡಿಲ್ಲ, ಸರಿ ಮಾಡಿದ್ದಾರೆ. ಬಟ್ ಇದರಲ್ಲಿ ರಾಗಿ ನಾನು ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಬ್ರೌನ್ ರೈಸ್, ಬಾರ್ಲಿ ಮತ್ತು ಉದ್ದಿನ ಕಾಳು, ಆ ಥರ. ಇದು ನಿಮ್ಮ ಬೆನ್ಮೂಳೆಗಿರ್ಬೋದು. ಬಟ್ ಒಂದು ಹೆಲ್ತಿ ಫುಡ್ ಅಂತ ಹೇಳ್ತೀನಿ ಅಷ್ಟೇ. ಅದ್ಬಿಟ್ಟು ನೀವು ವಾರದಲ್ಲಿ 4 kg 5 kg ಎಲ್ಲ ಸಣ್ಣ ಆಗ್ತೀರಂತ ನಾನಂತೂ ಗ್ಯಾರಂಟಿ ಕೊಡಲ್ಲ. ಬಟ್ ಮಲ್ಟಿಗ್ರೇನ್ ಮಾಲ್ಟ್ ಪೌಡರು BP ಇರೋರಾಗ್ಬೋದು, ಒಂಥರ ಶುಗರ್ ಇರೋರಾಗ್ಬೋದು, ಮತ್ತು ಈಗ ವೆಯ್ಟ್ ಲಾಸ್ ಮಾಡ್ತಿರೋರಿಗೆಲ್ಲ ಬೆಸ್ಟ್ ಒಂದು ಪೌಡರ್. ಎಲ್ಲರೂ ಕೂಡ ಆರಾಮ್ಸೆ ಧೈರ್ಯವಾಗಿ ಕುಡಿಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಇಲ್ಲಾಂದರೆ ಮಧ್ಯಾಹ್ನ, ಇಲ್ಲ ರಾತ್ರಿ. ನಿಮಗೆ ಮುದ್ದೆ ಬೇಕಂದರೆ ಮುದ್ದೆ ಮಾಡ್ಕೊಬೋದು, ಇಲ್ಲ ಗಂಜಿ ಬೇಕಂದರೆ ಮಾಡ್ಕೋಬೋದು, ಇಲ್ಲ ಮಾಲ್ಟ್ ಪೌಡ್ರ್ ಮಾಡ್ಕೋತೀವಿ ನಾವು ಮಜ್ಜಿಗೆಯಲ್ಲಿ.
ಗೈಸ್ ನಿಮಗೆ ಇದು ಹೇಗೆ ಯೂಸ್ ಮಾಡೋದು ಅಂತ ನಾನು ಇನ್ನೊಂದು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಅಂದ್ರೆ ಮುದ್ದೆ ಮಾಡ್ಕೊಳ್ಳೋದು ಹೇಗೆ, ಮಾಲ್ಟ್ ಮಾಡೋದು ಹೇಗೆ, ಮತ್ತೆ ಗಂಜಿ ಸೊ ಆ ಥರ ಮಾಡೋದು ಹೇಗೆ ಅಂತ. ಸೊ ಇವತ್ತು ಬಂದು ನಾವು ಫೇಸ್ ಪ್ಯಾಕ್ದು ನಿಮಗೆ ಟ್ರಯಲ್ ನೋಡಿಸ್ತೀವಿ. ಇದು ಬಂದು ನಿಮಗೆ ಬೇಕಿದ್ರೆ ಕಾಮೆಂಟ್ ಮಾಡಿ, ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮುದ್ದೆ ಹೇಗೆ ಮಾಡೋದು, ರಾಗಿ ಗಂಜಿ ಹೇಗೆ ಮಾಡೋದು, ಅದೇ ತರ ಪ್ರಾಸೆಸ್ ಇರುತ್ತೆ. ಇದು ಮಾಲ್ಟ ಎಲ್ಲ ರೊಟ್ಟಿ ಎಲ್ಲಾನು ಇದ್ರಲ್ಲಿ ಆರಾಮ್ಸೆ ಮಾಡ್ಕೊಬಹುದು. ಬಟ್ ನಿಮ್ಗೊಂದು ಹೆಲ್ದಿ ಪೌಡರ್ಸ್, ಯಾಕಂದ್ರೆ ಎಲ್ಲಾನು ಕೂಡ ನ್ಯಾಚುರಲ್ ಆಗಿ ಹಾಕಿ ಮಾಡಿರೋದ್ರಿಂದ ನಿಮ್ಗೊಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಅಷ್ಟೇ. ತುಂಬಾ ತಿಂಗಳುಗಳೆಲ್ಲ ಇಟ್ಟು ಮಾಡಿರೋದಲ್ಲ, ಇವಾಗ ನಾವು ನಿನ್ನೆ ಪ್ರಿಪೇರ್ ಮಾಡಿರೋದು ಇದನ್ನ. ಸೊ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಇವತ್ತೇ, ಪ್ಯಾಕಿಂಗ್ ಕೂಡ ನಾವು ಇವತ್ತೇ ಪ್ರಿಪೇರ್ ಮಾಡಿರೋದು. ಒಂದು ಹೆಲ್ದಿ ಪೌಡರ್ ಅಷ್ಟೇ. ಓಕೆ, ಸೊ ಇದನ್ನ ಎಷ್ಟು ತಿಂಗಳು ಇಟ್ಕೊಬಹುದು? ಮಿನಿಮಮ್ 6 ಮಂತ್ ಇಟ್ಕೊಬಹುದು ಅಷ್ಟೇನೆ, ಜಾಸ್ತಿ ಅಲ್ಲ. ಯಾಕಂದ್ರೆ ಇಷ್ಟು ತಗೊಂಡ್ರೆ ನಿಮ್ಗೆ ನೀವು ಮಾಲ್ಟ್ ಮಾಡ್ಕೊಂಡು ಕುಡಿತೀರಿ ಅಂದ್ರೆ ನಿಮ್ಗೆ ಒಂದ್ ತಿಂಗಳು ಬರ್ಬೋದು ಕರೆಕ್ಟ್ ಆಗಿ. ಹಾಫ್ ಕೆಜಿ ಇದು ಹಾಫ್ ಕೆಜಿ ಇದೆಯಾ? ಹೌದು. ಇದ್ರಲ್ಲಿ ಹೇಳಿದ್ನಲ್ವಾ, ಕೆಲವೊಂದು ತಿಳ್ಕೊಂಡು ಒಂದು ಗ್ರಂಥಿಕೆ ಅಂಗಡಿ ಅಂತ ಸಿಗುತ್ತೆ, ಅಲ್ಲಿ ನಮಗೆ ಕೆಲವೊಂದು ಆಯುರ್ವೇದಿಕ್ ಈ ಥರ ವೆಯ್ಟ್ ಲಾಸ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು ಅಂಥವ್ರಿಗೆ ಒಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಬಟ್ ನಮಗೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಅದನ್ನ ಅವ್ರ ಹತ್ರ ತಿಳ್ಕೊಂಡು ಅದು ಒಳ್ಳೇದು ಅಂತ ಗೊತ್ತಿರೋದಕ್ಕೆ ಮಾಡಿರೋದಷ್ಟೇ. ಇದರಲ್ಲಿ ಇಪ್ಲಿ, ಕಲೋಂಜಿ, ಮತ್ತು ಒಣಶುಂಠಿ, ಏಲಕ್ಕಿ, ಅದನ್ನ ಬಿಟ್ರೆ ಈ ಉದ್ದಿನ ಕಾಳು, ಹುರುಳಿಕಾಳು ಅದೇನೆ ತುಂಬಾ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದು BP, ಶುಗರ್, ವೆಯ್ಟ್ ಲಾಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ಫೇಸ್ ಪ್ಯಾಕ್ ಪೌಡರ್ ಬಂದು ಅದು ಎಷ್ಟು ದಿನ ಇಟ್ಕೊಬಹುದು? ಇದೂ ಅಷ್ಟೇನೆ. ಮಿನಿಮಮ್ ನಾನು ತುಂಬಾ ತಿಂಗಳುಗಳು ಇಟ್ಕೊಳ್ಳಿ ಅಂತಲ್ಲ, ಬಟ್ ಇದು ಮಿನಿಮಮ್ ಒಂದು 6 ಮಂತ್ ಆದ್ರೂ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಬೇಕಾ ಇಲ್ಲ ಹೊರಗಡೆನೆ ಇಟ್ಕೋಬಹುದು, ಏನು ತೊಂದ್ರೆ ಇಲ್ಲ. 6 ಮಂತ್ ವರ್ಗೂನು ಬರುತ್ತೆ. ನೀವ್ ಅಷ್ಟ್ರಲ್ಲಿ ಖಾಲಿ ಮಾಡ್ಕೋತೀರಾ? ನನ್ ಪ್ರಕಾರ ಚೆನ್ನಾಗಿದೆ. ಒಂದ್ಸಲ ಯೂಸ್ ಮಾಡಾದ್ಮೇಲೆ ನೀವೇ ಹೇಳ್ತೀರಾ ಇದ್ರ ರಿಸಲ್ಟ್. ನಾನು ಹೇಳಲ್ಲ, ನೀವೇ ಹೇಳಿ. ಓಕೆ ಓಕೆ ಓಕೆ, ನಾನು ಪ್ರೈಸ್ ಕೇಳೋದೇ ಮತ್ತೆ. ಪ್ರೈಸ್ ಎಷ್ಟಿದೆ ಅಂತ? ಪ್ರೈಸ್ ಇದೆಲ್ಲ ನಾನು ಆಲ್ಮೋಸ್ಟ್ ನನ್ನ ಪ್ರೈಸ್ 200 ಅಲ್ಲಿ ಇದೆ. ಅಷ್ಟು ಕಡಿಮೆ? ಅಷ್ಟೇನಾ? 200 ಅಲ್ಲೇ ನಾನು ಸೇಲ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಕಡಿಮೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ, ನನ್ನ ಥಾಟ್ಸ್ ಇದ್ದಿದ್ದು. ಬಟ್ ನನಗೆ ಪ್ಯಾಕಿಂಗ್ ಕವರ್ಸ್ ಇರ್ಬೋದು. ಹೌದು ಹೌದು ಗೈಸ್, ನೀವೇ ನೋಡಿ ಇದೆಲ್ಲ ತಗೊಂಡ್ ಬಂದು, ಇದು ಡಬ್ಬಿಗಳೆಲ್ಲ ತಗೊಂಡ್ ಬಂದು, ಮತ್ತೆ ಇಲ್ಲಿ ನೋಡಿ ಇನ್ನು ಇಲ್ಲೆಲ್ಲ ಏನೇನೋ ಇದೆ ಪ್ಯಾಕಿಂಗ್ಸ್ ಮಾಡೋದು. ಸೊ ತುಂಬಾ ಎಫರ್ಟ್ ಹಾಕಿದ್ದೀನಿ ನಾನು. ಎಫರ್ಟ್ಗೆ ಅಂತ ಅಲ್ಲ, ಬಟ್ ಇದೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ, ಸ್ಟಿಕ್ಕರಿಂಗ್ಸ್ ಎಲ್ಲ. ಹಂಗಾಗಿ 2000 ರುಪೀಸ್. 200 ರುಪೀಸ್. ಯಾಕಂದ್ರೆ ಒಂದೇ ಒಂದು ಇನ್ಫಾರ್ಮೇಶನ್. ಸೊ ಆಲ್ಮೋಸ್ಟ್ ಯಾರ್ಯಾರೋ ಹೆಣ್ಮಕ್ಳಿಗೆ ಸ್ಕಿನ್ ಬಗ್ಗೆ ತುಂಬಾನೇ ಕಾಳಜಿ ಇದೆ. ಯಾರು ಏನೇ ಹೇಳಿದ್ರು ಮಿಸ್ ಮಾಡದೆ ಅದನ್ನ ನಾವು ಮಾಡ್ತೀವಿ. ನಾನು ಮಾಡ್ತೀನಿ. ಯಾರಾದ್ರೂ ಇದನ್ನ ಹಾಕಿದ್ರೆ ಸ್ಕಿನ್ ಗ್ಲೋ ಬರುತ್ತೆ ಅಂದ್ರೆ ಟ್ರೈ ಮಾಡ್ತಿದ್ದೀನಿ. ಬಟ್ ನಾನು ಅದನ್ನೆಲ್ಲ ಮಾಡಿ ನನಗೆ ಯಾವ್ಯಾವ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೋ ಅದನ್ನ ಮಾತ್ರ ಸೇರಿಸಿ ನಾನು ಮಾಡಿರೋದು. 200% ತುಂಬಾ ಚೆನ್ನಾಗಿದೆ. ಯೂಸ್ ಮಾಡಿ ಒಂದ್ಸಲ ನಾವು ತೋರಿಸ್ತೀವಿ ರಿವ್ಯೂಸ್ ಹೆಂಗಿದೆ ಅಂತ, ಅವನ್ನೇ ಕೇಳ್ತೀವಿ. ಟ್ರಸ್ಟ್ ಮಾಡಿ ಎಲ್ರೂ ತಗೋಬಹುದು. 200 ರುಪೀಸ್ ಇದೆ. ಓಕೆ, ಮಾಲ್ಟ್ ಎಷ್ಟು ಪ್ರೈಸ್? ಮಾಲ್ಟ್ ಬಂದು ಇನ್ನು ಪ್ರೈಸ್ ನಾನು ಏನು ಫಿಕ್ಸ್ ಮಾಡಿಲ್ಲ. ಮಿನಿಮಮ್ 300 ರುಪೀಸ್ ಎಲ್ಲ ವರ್ತಲ್ಲೇ ಸಿಗ್ಲಿ ಅಂತ ಹೇಳಿ ಎಲ್ರಿಗೂ ಕೂಡ. 1/2 ಕಿಲೋ ತಗೊಂಡ್ರೆ ಮಿನಿಮಮ್ 300, 1 ಕಿಲೋ ತಗೊಂಡ್ರೆ 550 ರುಪೀಸ್. ಯಾಕಂದ್ರೆ 50 ರುಪೀಸ್ ಡಿಸ್ಕೌಂಟ್ ಇರುತ್ತೆ ತಗೊಂಡ್ರೆ. 1/2 ಕಿಲೋ ತಗೊಂಡ್ರೆ ನಿಮ್ಗೆ 300 ರುಪೀಸ್ ಸಿಗುತ್ತೆ. ಓಕೆ ಗೈಸ್, ನಾನು ಇದು ನೀವು ಹೇಗೆ ಬೈ ಮಾಡೋದು ಅಂತ ನಿಮ್ಗೆ ಡೌಟ್ ಇದ್ರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಮತ್ತೆ ಏನು ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ನಾನು ಶೇರ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ನೀವು ಬುಕ್ಕಿಂಗ್ಸ್ನ ಮಾಡ್ಕೊಬೋದು. ಓಕೆ, ಎಲ್ರೂ ದಯವಿಟ್ಟು ನನ್ನ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡಿ, ಎಲ್ಲರೂ ತಗೊಳ್ಳಿ, ಯೂಸ್ ಮಾಡಿ, ಹೇಗಿದೆ ಅಂತ ರಿವ್ಯೂಸ್ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ 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 ಬೆಸ್ಟ್ ಗೈಸ್. ಆ್ಯಕ್ಚುಲಿ ನಂಗೆ ಇವ್ರು ನೋಡೋದು ತುಂಬ ಖುಷಿ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದೇ 6 years 7 years ಮುಂಚೆ ಆಕ್ಚುಲಿ ಶಿ ವಾಸ್ ವರ್ಕಿಂಗ್, ಆಯ್ತಾ, ವರ್ಕ್ ಮಾಡ್ತಾ ಇದ್ರು, ಯಾವುದೋ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ರು. ದೆನ್ ಅವ್ರಿಗೆ ಓಕೆ ಅಂದ್ರೆ ಇವಾಗ ಫ್ಯಾಮಿಲಿ ಅಂದಮೇಲೆ ಕಮಿಟ್ಮೆಂಟ್ಸ್ ಅಂದಮೇಲೆ, ಇವಾಗ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಅದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಮಿಟ್ಮೆಂಟ್ಸ್ ಅನ್ನೋದು. ಮತ್ತೆ ಇವ್ರಿಗೆ ಏನು ಅಂತ ಹೇಳಿದ್ರೆ ಇವರೇ ದುಡಿಬೇಕು, ಇವರೇ ತಿನ್ಬೇಕು. ಇವ್ರು ಲಿಟ್ರಲಿ ಇವ್ರ ಹಸ್ಬೆಂಡ್ ಮೇಲೆ ಇವರು ಡಿಪೆಂಡೇ ಆಗಿಲ್ಲ. ಅವ್ರಿಗೆ ಏನೇ ಒಂದು ಬಟ್ಟೆ ತಗೊಬೇಕು ಅಂದ್ರೆ ಅವರೇ ತಗೊಂತಾರೆ, ಮಕ್ಳಿಗೆ ಏನೇ ಬೇಕಂದ್ರೆ ಅವರೇ ಮಾಡ್ಕೊಂತಾರೆ. ಸೊ ಸ್ಟ್ರಾಂಗ್ ವಿಮೆನ್ ಅಂತ ಹೇಳ್ತಾರಲ್ಲ, ಸೊ ಅಲ್ಲಿಗೆ ಫಿಟ್ ಆಗ್ತಾರೆ, ಕರೆಕ್ಟ್ ಆಗಿ ಫಿಟ್ ಆಗ್ತಾರೆ. ತುಂಬಾ ಇಷ್ಟ ಏನಾದ್ರು ಮಾಡ್ಬೇಕು. ಆಕ್ಚುಲಿ ಇದು ನನ್ನ ತುಂಬಾ ವರ್ಷದ ಕನಸು. ನಂದೇ ಆದಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಅದು ಇವಾಗ ಆಗಿದೆ. ನನಗೆ ತುಂಬಾ ಎಲ್ರೂ ಕೂಡ ಸಪೋರ್ಟ್ ಮಾಡಿ, ಎಲ್ರೂ ಯೂಸ್ ಮಾಡಿ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್.
ರಿಕ್ವೆಸ್ಟ್. ಆ್ಯಂಡ್ ಗೈಸ್ ನಾನು ಹೇಳೋದೇನಂತ ಹೇಳಿ ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಮತ್ತೆ ತಗೊಳ್ಳಿ ಅಲ್ವಾ. ಇವಾಗ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ರಿಸಲ್ಟ್ ಇದ್ರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಅಲ್ವಾ. ಇವಾಗ ಮಲ್ಟಿಗ್ರೇನ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಅವ್ರಿಗೆ ಚೆನ್ನಾಗಿ ಅನಿಸಿದ್ರೆ ಓಕೆ ಇದು ಟ್ರಸ್ಟ್ ಮಾಡಿ ಯೂಸ್ ಮಾಡ್ಬೋದು, ಅವ್ರಿಗೆ ಒಂದು ರಿಸಲ್ಟ್ ಬಂದರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಅಷ್ಟೇ. ಅದು ಒಂದು ಟ್ರಸ್ಟ್ ನನಗೆ. ಬಿಕಾಸ್ ನಾವಾದ್ರೂ ಅಷ್ಟೇ, ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ನಮಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ನಾವು ಎಷ್ಟೇ ದೂರ ಆದ್ರೂ ಎಷ್ಟೇ ಖರ್ಚಾದ್ರೂ ನಾವು ಹೋಗಿ ತಗೊಂಡು ಯೂಸ್ ಮಾಡ್ತೀವಿ. ಬಟ್ ಫಸ್ಟ್ ಟೈಮ್ ಎಲ್ಲರೂ ಟ್ರೈ ಮಾಡ್ಬೇಕಲ್ವಾ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಗೈಸ್ ಒಂದ್ಸಲ ಆದ್ರೂ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಹೇಳಿ ತಗೊಳ್ಳಿ, ರೆಫರ್ ಮಾಡಿ. ಓಕೆ ಇವಾಗ ವಿಲ್ ಡೂ ದಿಸ್ ಗೈಸ್. ಇವಾಗ ಫೇಸ್ ಪ್ಯಾಕ್ ಹೇಗೆ ಹಾಕೊಳ್ಳೋದು ಅಂತ ನೋಡ ಬನ್ನಿ. ಏನಿದೆ ಅಂತ ಇದೆಲ್ಲ ಇಲ್ಲೆಲ್ಲ ಹಾಕ್ಬಿಟ್ಟಿದ್ರೆ ಇಂಗ್ರೀಡಿಯೆಂಟ್ಸ್ ನೀವು ಏನೇನು ಯೂಸ್ ಮಾಡಿದ್ದೀರ ಅಂತ ಹಾಕಿದೀವಿ. ಇದ್ರಲ್ಲೂ ತೋರಿಸಿದ್ವಿ ಏನೇನು. ಈಗ ಗೈಸ್ ಇಲ್ಲಿ ನಾನು ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಇಲ್ಲಿ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಇವ್ರದ್ದು ಪಾರ್ಲರ್ ಅಲ್ಲಿ ನಂದು ಇದಾಕೊಂಡಿದ್ದಾರೆ ಪೋಸ್ಟರು. ನನಗೆ ಆ ತರ ಇಷ್ಟ ಏನೇ ಮಾಡಿದ್ರು. ಆಕ್ಚುಲಿ ಇದು ನನಗೆ ಪ್ಲಾನಿಂಗ್ಸ್ ಎಲ್ಲ ಫೋಟೋಸ್ ಎಲ್ಲ ಇರ್ಲಿಲ್ಲ, ಅವರೇ ಮಾಡಿರೋದು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಯಾವ ತರ ಅಂತ ಮಾತ್ರ ಕೇಳಿದೆ ಅಷ್ಟೇ. ಅವ್ರು ಬಂದು ನಂಗೆ ಪರಿಚಯ ಇದ್ದವರೇನೆ, ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದಾರೆ, ಅವ್ರು ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಂಗೆ ಬೇಜಾರಾಯ್ತು. ಇದೆಲ್ಲ ಸ್ವಲ್ಪ ಕ್ವಾಂಟಿಟಿ ಸ್ಟಿಕ್ಕರ್ ಮಾಡಿಸಿದೀವಿ. ಇದೆಲ್ಲ ಖಾಲಿ ಆದ್ಮೇಲೆ ನೆಕ್ಸ್ಟ್ ಅವ್ರನ್ನೇ ಗೈಸ್ ಇದು ಏನ್ ಗೊತ್ತಾ, ಇವಾಗ ಝೀರೋ ಲಿಟ್ರಲಿ ಝೀರೋ ಪ್ರಮೋಷನ್ ಮಾಡ್ಕೊಡ್ತಾ ಇದೀನಿ. ಇವಾಗ ಮತ್ತೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವ್ರನ್ನ ಇಲ್ಲೇ ಕೂರಿಸ್ತೀವಿ. ಥ್ಯಾಂಕ್ ಯು. ಆಕ್ಚುಲಿ ಮತ್ತೆ ಇದನ್ನ ನಾನು ಕೂಡ ನಾಳೆಯಿಂದ ನಾನು ಯಾವ ತರ ವೆಯ್ಟ್ ಲಾಸ್ ಮಾಡ್ತೀನಿ. ಇವಾಗ ಹೇಳದ್ನಲ್ವಾ ನಿಮ್ಗೆ, ಇದನ್ನ ತಗೊಂಡ್ ತಕ್ಷಣನೇ ಸಣ್ಣ ಆಗಲ್ಲ. ಇದಕ್ಕೆ ತಕ್ಕಂತೆ ನಾವು ಕೂಡ ವರ್ಕೌಟ್ ಇರ್ಬೋದು, ಇಲ್ಲ ಡಯಟ್ ಇರ್ಬೋದು. ಆಲ್ಮೋಸ್ಟ್ ಅದನ್ನೆಲ್ಲ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋದಷ್ಟೇ. ಸುಮ್ಮನೆ ಏನೋ ತಿನ್ಕೊಂಡು ಕಡಿಮೆ ಮಾಡ್ಕೊಂಡು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ ಬಾಡಿ. ಕೆಲವರು ಊಟ ಏನು ಮಾಡಿಲ್ಲ ಅಂದ್ರೂ ಸಣ್ಣ ಆಗೋರು ಇರ್ತಾರೆ, ಕೆಲವರು ಊಟ ಮಾಡಿಲ್ಲ ಅಂದ್ರೂ ದಪ್ಪಾಗ್ತಾರೆ. ನಾನು ಕೂಡ ಊಟ ಮಾಡಿದ್ರೆ ಡಯಟ್ ಮಾಡಿದ್ರೆ ಫುಲ್ ದಪ್ಪಾಗ್ತೀನಿ ನಾನು. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಬಾಡಿ ಇರುತ್ತೆ, ಎಲ್ರಿಗೂ ಸೇಮ್ ಇರಲ್ಲ. ಯಾರೋ ಒಬ್ರು ಮಾಡಿದ್ರು, ಯಾರೋ ಒಬ್ರು ಸಣ್ಣ ಆದ್ರು ಅಂತ ಹೇಳಿದ್ರೆ ಎಲ್ಲರೂ ಸಣ್ಣ ಆಗಕ್ಕಾಗಲ್ಲ. ಸೊ ನಾಳೆಯಿಂದ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ನನ್ನ ಪೌಡರ್ ತಗೊಂಡು ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ನಿಮಗೆ 3 months ಅವ್ರ 1 month ರಿಸಲ್ಟ್ ಆದ್ರೂ ನಾನು ನಿಮಗೆ ನೆಕ್ಸ್ಟ್ ಮಂತ್ ಕೊಡ್ತೀನಿ. ಇವತ್ತು ಡೇಟ್ ಬಂದು 19 ಇವತ್ತು 19 ಜುಲೈ 2026. 1 month ಅಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ಬೋದು, ನಾನು ಏನೇನು ತಗೋತೀನಿ ಅಂತ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ಹಾಕ್ತೀನಿ. ಡೈಲಿ ನೀವು ಅದನ್ನ ನೋಡ್ಬೋದು. ನೋಡಿ ನೀವು ಎಷ್ಟು ವೆಯ್ಟ್ ಲಾಸ್ ಬೇಕಂದ್ರೆ ಸೇಮ್ ಮೆಥಡ್ ಫಾಲೋ ಮಾಡ್ಬೋದು. ಓಕೆನಾ? ಓಕೆ. ಇದು ಗೈಸ್ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ನಲ್ಲಿ ಇದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾವು ಕಂಪ್ಲೀಟ್ ವಿಡಿಯೋ ಹಾಕ್ತೀವಿ. ಓಕೆನಾ? ಯಾ ಗೈಸ್ ಆಕ್ಚುಲಿ ಹೊರಗಡೆ ಸನ್ಲೈಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈಚೆಗಡೆ ಬ್ಲಾಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನೋಡಿದ್ರೆ ಮಳೆ ಬರ್ತಾ ಇದೆ. ಆಕ್ಚುಲಿ ಮಳೆ ಬಂದ್ರೆ ಒಳ್ಳೇದು ಅಲ್ವಾ? ನಿಮಗೆ ಬೆಸ್ಟ್ ವಿಶಸ್ ಹೇಳ್ತಾ ಇರೋದು ಮೇಲ್ಗಡೆ. ಹೌದು, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಥವಾ ಎಲ್ಲರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಳೆ ಬಂದ್ರೆ ಇಟ್ ಇಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರೆ. ನಾವೆಲ್ಲರೂ ಹಂಗೆ ಗೈಸ್, ನಾವ್ ಹೆಣ್ಮಕ್ಳು ನಮ್ಮನೇಲಿ ಗೈಸ್ ಎಲ್ಲರೂ ನಮ್ಗೆ ಏನಾದ್ರೂ ಮಾಡೋಣ ಅಂತ ನಮ್ಗೆ ತುಂಬಾ ಆಸೆ ಆಯ್ತಾ. ಮತ್ತೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿ ಇವಾಗ ಹಸ್ಬೆಂಡ್ ಹತ್ರ ಇಸ್ಕೊಳೋದು, ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳೋದು, ನಾನು ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ನಂಗೆ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ, ನಾವು ಕೇಳೋದೇ ಇಲ್ಲ. ನಾವೇ ಅರ್ನ್ ಮಾಡ್ಬೇಕು, ನಾವೇ ಇನ್ವೆಸ್ಟ್ ಮಾಡ್ಬೇಕು, ನಾವೇ ಮಾಡ್ಬೇಕು. ಆದ್ರೆ ನಮ್ಮ ಮನೇಲಿ ಹಸ್ಬೆಂಡ್ಸ್ ತುಂಬಾ ಒಳ್ಳೆಯವರು ಇದ್ದಾರೆ, ಅವರು ಸಪೋರ್ಟಿವ್ ಇದ್ದಾರೆ, ಮಾಡಿ ಅಂತ ಸಪೋರ್ಟಿವ್ ಇದ್ದಾರೆ, ಏನು ಕೇಳಲ್ಲ ಅಷ್ಟೇನೆ. ಬಟ್ ನಾವು ಮಾಡ್ತಾರೆ, ಬಟ್ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಸುಮ್ನೆ ಲಾಸ್ ಮಾಡೋದು ಅದೆಲ್ಲ ಏನಕ್ಕೆ ಅಂದ್ಬಿಟ್ಟು ನಾವೇ ಪ್ರಾಫಿಟ್ ಇದ್ರು ನಾವೇ ಮಾಡ್ಕೊಬೇಕು, ಲಾಸ್ ಇದ್ರು ನಾವೇ ಮಾಡ್ಕೊಬೇಕು ಅಂತ ಆ ಒಂದು ಮೈಂಡ್ ಸೆಟ್. ಮತ್ತೆ ಇವರಿಗೆ ಫಸ್ಟ್ ಇಷ್ಟ ಇದು ಮೇಕಪ್ ಆರ್ಟಿಸ್ಟ್ ಆಗ್ಬೇಕಂತ. ಸೊ ಅದು ಕೂಡ ಕಂಪ್ಲೀಟ್ ಮಾಡಿದ್ರು. ಸೊ ನೆಕ್ಸ್ಟ್ ಇವಾಗ ಈ ಏನು ಸಾಹಸಕ್ಕೆ ಕೈ ಹಾಕಿದ್ದಾರೆ, ಇದು ಕೂಡ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಅವ್ರಿಗೆ ಬ್ಲೆಸ್ ಮಾಡಿ ಎಲ್ಲರೂ ಸೇರಿ ನೀವು ಒಳ್ಳೇದ್ ಮಾಡ್ಬೇಕು. ಎಸ್ ಎಲ್ಲರೂ ಪ್ರಾಡಕ್ಟ್ ನನ್ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ನೀವು ನಂಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ತೀನಿ. ಹೌದು ಎಸ್, ಎಲ್ಲರೂ ಒಂದ್ಸಲ ಬೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ನಾನು ಆ್ಯಕ್ಚುಲಿ ಮಾಲ್ಟ್ ಎಲ್ಲ ನಾನು ಕುಡಿಯಲ್ಲ. ಏನಕ್ಕಂತ ಹೇಳಿ ನಾನು ಮೊದಲೇ ಇರೋದೇ ಸಣ್ಣ. ಅಂದರೆ ಇದು ಸಣ್ಣ ಆಗ್ತಾರೆ ಅನ್ನೋ ಒಂದೇ ರೀಸನ್ ಅಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಯಾರ್ಯಾರು ಲೀಡ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಅಂಥವರೆಲ್ಲ ಯೂಸ್ ಮಾಡ್ಬೋದು. ನಾನು ಮಾರ್ನಿಂಗ್ ಮಾತ್ರ ಅಂದರೆ ಬಿಫೋರ್ ಬ್ರೇಕ್ಫಾಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೇಸ್ ಬ್ಯಾಕ್ ಬಂದು ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಸೆನ್ಸಿಟಿವ್ ಇದೆ, ಸೊ ಹಾಗಾಗಿ ನಾನು ಯೂಸ್ ಮಾಡಲ್ಲ. ರೂಪಕ್ಕೆ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಬೇಬಿ ಇದ್ದಾರೆ ಒಳಗಡೆ, ಚಿಕನ್ ಮಾಡ್ತಾ ಇದ್ದಾರೆ ಅವರು, ಅವ್ರ ಮೇಲೆ ಪ್ರಯೋಗ ಮಾಡೋಣ ಅಂತ. ಪ್ರಯೋಗ ಅನ್ನೋದಕ್ಕಿಂತ ನಿಮಗೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡೋದಕ್ಕಷ್ಟೇ. ಸೊ ಅದೇ ಏನು ರೋಸ್ ವಾಟರ್ ಯೂಸ್ ಮಾಡ್ತಾರೆ, ಕರ್ಡ್ ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಓಕೆ, ವಿಲ್ ಕಾಲ್ ಆರ್ ಬೇಬಿ. ಇವಾಗ ಚಿಕನ್ ಸಾಂಬಾರ್ ರೈಸ್ ಎಲ್ಲ ರೆಡಿ ಆಗ್ತಾ ಇದೆ. ಮುದ್ದೆ ಎಲ್ಲ ಮಾಡೋದು ಇವತ್ತು. ಪ್ಲಸ್ ಇವಾಗ ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾರೆ.
ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ತೊಗೊಳ್ಳಿ. ನಾನು 1 ಸ್ಪೂನ್ ತೊಗೋತೀನಿ, ಯಾಕಂದರೆ ಸಾಕಷ್ಟೇನೆ. 1 ಸ್ಪೂನ್ 2 ಸ್ಪೂನ್ ತೊಗೋತೀನಿ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಓಕೆನಾ. ಡ್ರೈ ಸ್ಕಿನ್ ಇರೋರು ಆದಷ್ಟು ಮೊಸರು ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಇರೋರು ಹಾಲು ಯೂಸ್ ಮಾಡಿ. ಹಾಲು ಮೊಸರು ಎರಡೂ ಇಲ್ಲ ಅಂತ ಹೇಳಿದ್ರೆ ನೀರು ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ರೋಸ್ ವಾಟರ್ ಅದೆಲ್ಲ ಹೇಗೆ? ರೋಸ್ ವಾಟರ್ ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ. ರೋಸ್ ವಾಟರ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಓಕೆ. ಏನು ಪ್ರಾಬ್ಲಮ್ಸ್ ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಪೌಡರ್ ತೊಗೊಂಡ್ಮೇಲೆ ಇರೋ ಒಂಚೂರು ಅರ್ಶಿನ ಹಾಕೋಣ, ಒಂಚೂರು ಅದು ಹಾಕೋಣ, ಆ ಥರ ಎಲ್ಲ ಏನು ಹಾಕಕ್ಕೆ ಹೋಗ್ಬೇಡಿ, ಎಕ್ಸ್ಟ್ರಾ ಹಾಕಬೇಡಿ. ಇದರಲ್ಲಿ ನಾವೇ ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಜಸ್ಟ್ ನೀವು ಮೊಸರು, ನೀರು ಅಥವಾ ಹಾಲು ಇದಿಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂತ ಹೇಳಿದ್ರೆ ಫುಲ್ ಎಕ್ಸಸ್ ಆಗ್ಬಿಡುತ್ತೆ. ಅವಾಗ ಇವಾಗ ನಾವು ಟರ್ಮರಿಕ್ ಹಾಕಿರ್ತೀವಿ, ಇದಕ್ಕೆ ನೀವು ಎಕ್ಸ್ಟ್ರಾ ಹಾಕಿದ್ರೆ ಇನ್ನೂ ಅದು ಇಟ್ ವಿಲ್ ವರ್ಸ್ಟ್ ಯುವರ್ ಸ್ಕಿನ್. ನಿಮಗೆ ಬೇಕಂದ್ರೆ ಇದನ್ನು ನೀವು ಕೈಗಳಿಗೂ ಕೂಡ ಯೂಸ್ ಮಾಡ್ಬೋದು, ಸ್ಕ್ರಬ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು, ಬಾಡಿ ಸ್ಕ್ರಬ್. ಹೌದು. ನಾನು ಇಷ್ಟು ತಿಕ್ ಮಾಡ್ಕೊಂಡಿದ್ದೀನಿ, ತುಂಬ ತೆಳುವಾಗೂ ಇಲ್ಲ, ಇತ್ಲಾಗ ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನಾನು. ಗೈಸ್ ಇವರನ್ನ ಮಾಡಲ್ ಇವತ್ತು ನಮ್ಮ ಬೇಬಿ. ಸೇ ಹಾಯ್ ಮಾಡು. 2 ಸ್ಪೂನ್ ಹಾಕೊಂಡಿದ್ದೀನಿ, ಜಾಸ್ತಿನೇ ಆಗುತ್ತೆ. ನೀವು 1 ಸ್ಪೂನ್ ಹಾಕೊಂಡು ಮಾಡ್ಕೊಳ್ಳಿ, ಸಾಕಾಗುತ್ತೆ ನಿಮಗೆ. ಇವ್ರು ಇವಾಗ ಫೇಸ್ ವಾಶ್ ಮಾಡಿ ಬಂದಿದ್ದಾರೆ. ಇವ್ರು ಆಲ್ರೆಡಿ ಬಿಲ್ಡಿಂಗ್ ಇದಾರಲ್ಲ ಮೇಡಮ್, ಹೆಂಗೆ ಗೊತ್ತಾಗುತ್ತೆ ಮೇಡಮ್? ಹೆಂಗೆ ಗೊತ್ತಾಗುತ್ತೆ ಮೇಡಮ್ ರಿಸಲ್ಟ್? ಇವಾಗ ಫೇಸ್ ಕಲರ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಅವ್ರು ಎಷ್ಟು ಗ್ಲೋ ಬರ್ತಾರೆ, ಅವ್ರು ನೋಡಿ ಗ್ಲೋ ಎಷ್ಟು ಗ್ಲೋ ಇದಾರೆ ನೋಡಿ ನಮ್ಮ ಚಿಕ್ಕಮ್ಮ ಅವರು. ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾರೆ. ಓಕೆ. ಸ್ಕಿನ್ ಗ್ಲೋ ಬರ್ತಾರೆ ಅನ್ನೋದಕ್ಕಿಂತ ಈ ರಿಂಕಲ್ಸ್ ಇರ್ಬೋದು, ಏಜ್ ಆಯ್ತಾ ರಿಂಕಲ್ಸ್, ಪಿಂಪಲ್ಸ್, ಕಲೆಗಳು ಅದೆಲ್ಲ ಕ್ಲಿಯರ್ ಆಗುತ್ತೆ. ಪಿಗ್ಮೆಂಟೇಷನ್ಸ್ ಎಲ್ಲ ಬರಲ್ಲ. ಯಾವಾಗಲೂ ಫೇಸ್ ಪ್ಯಾಕ್ನೆಲ್ಲ ಅಪ್ಲೈ ಮಾಡಬೇಕಾದ್ರೆ ಈ ಥರ ಡೌನ್ಸ್ಗೆ ಅಪ್ಲೈ ಮಾಡಿ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಹಚ್ಕೊಳ್ಳೋದು ಎಲ್ಲ ಮಾಡಬೇಡಿ. ನೋಡಿ ಗೈಸ್ ಎಷ್ಟು ಕ್ಲಿಯರ್ ಇದೆ, ಎಷ್ಟು ಗ್ಲೋಯಿಂಗ್, ಪಿಂಪಲ್ಸ್ ಇಲ್ಲ, ಏನಿಲ್ಲ. ಸೊ ಮನೇಲೆ ಈ ಥರ ನೀಟಾಗಿ ಹ್ಯಾಡ್ ಮಾಡ್ಕೊಳ್ಳಿ, ಹಚ್ಕೊಳ್ಳಿ. ಸಾರಿ ಮೇಡಮ್, ನೀವು ಏನು ಹಾಕ್ತೀರಾ ಮೇಡಮ್? ಇಷ್ಟು ಬೆಳ್ಳಗಿದ್ದೀರಾ, ಇಷ್ಟು ಕ್ಲಿಯರ್ ಸ್ಕಿನ್ ಇದೆ, ಏನು ಹಾಕ್ತೀರಾ ಮೇಡಮ್ ನೀವು? ಮೇಡಮ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಏನು ಹಾಕಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮಂದು ನ್ಯಾಚುರಲ್ ಬ್ಯೂಟಿನ ನೀವು. ಜೀನ್ಸ್ ನಮ್ಮ ಫ್ಯಾಮಿಲಿಲೆಲ್ಲ ಹಂಗೆ ಇರುತ್ತೆ ಗೈಸ್, ಗೊತ್ತಾ? ಕ್ಯೂಟಾಗಿ ಚೆನ್ನಾಗಿದ್ದೀವಿ ನಾವೆಲ್ಲ ಅಲ್ವ ರೂಪಕ್ಕ? ಬಟ್ ನೀವು ಇವಾಗ ನಮ್ಮ ಫ್ಯಾಮಿಲಿಗೆ ಬಂದಿರೋದು, ನೀವು ಅಮ್ಮ ನಮ್ಮ ಫ್ಯಾಮಿಲಿ. ಬಟ್ ಇವರು ಗೈಸ್ ರೂಪಕ್ಕ ಬಂದು ನಮ್ಮ ಫಾರ್ ರಿಲೇಟಿವ್. ಫಾರ್ ಅಂದರೆ ಅಷ್ಟು ಫಾರ್ ಅಲ್ಲ, ರಿಲೇಷನಲ್ಲೇ ಅವರು ಮದುವೆ ಆಗಿರೋದು. ನಮ್ಮ ಅಮ್ಮನ ಪಟ್ಟಾಯಿಸ್ಕೊಂಡ್ಬಿಟ್ಟು ಲವ್ ಮಾಡ್ಕೊಂಡು. ತುಂಬ ದೂರದಿಲ್ಲ, ನಮ್ಮ ಅತ್ತೆ ಮಗ. ಯಾವಾಗಲೂ ಫೇಸ್ ಪ್ಯಾಕ್ ಯಾವಾಗಲೇ ಅಪ್ಲೈ ಮಾಡಿದ್ರು ಇಷ್ಟು ನೆಕ್ವರೆಗೂ ಕಂಪಲ್ಸರಿ ಅಪ್ಲೈ ಮಾಡಿಕೊಡಿ. ಯಾಕಂದರೆ ನೆಕ್ ಬೇರೆ ಕಲರು, ಫೇಸ್ ಬೇರೆ ಕಲರ್ ಬರುತ್ತೆ, ಹಂಗಾಗಿ ಇಷ್ಟನ್ನು ಕವರ್ ಮಾಡಿಕೊಡಿ, ಸರಿ ಹೋಗುತ್ತೆ. ಮೇಡಮ್ ನಿಮ್ದು ಯಾವ ಸ್ಕಿನ್ ಮೇಡಮ್? ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್? ಅವ್ರದ್ದು ಡ್ರೈ ಸ್ಕಿನ್. ಡ್ರೈ ಸ್ಕಿನ್ ಇದೆಯಾ? ಡ್ರೈ ಸ್ಕಿನ್ ಇದೆ. ಡ್ರೈ ಸ್ಕಿನ್ ಇರೋರು ಮೊಸರು, ಆಯಿಲಿ ಸ್ಕಿನ್ ಇರೋರು ಹಾಲು. ಎರಡೂ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀರಲ್ಲೇ ಯೂಸ್ ಮಾಡಿ. ಅದು ಇಷ್ಟ ಇಲ್ಲ ಅಂದರೆ ನೀರು ಇಷ್ಟ ಇಲ್ಲ ಅಂದರೆ ಏನು ಮಾಡಬೇಕು? ಯೂಸ್ ಮಾಡೋಕ್ಕೆ ಆಗಲ್ಲ. ಓಕೆ. ಸೊ ದಿಸ್ ಇಸ್ ಏನಾದರೂ ಅಲರ್ಜಿ ಥರ ಏನಾದರೂ ಅನ್ನಿಸ್ತಿದ್ಯಾ? ಇಲ್ಲಪ್ಪ. ಓಕೆ. ಕೂಲಾಗಿದೆಯಾ? ಕೂಲಾಗಿರಲ್ಲ, ಕೂಲಾಗೆ ಹಾಟ್ ಆಗಿ. ಓಕೆ. ಸೊ ಇವಾಗ ಎಷ್ಟು ನಿಮಿಷ ಯೂಸ್ ಮಾಡ್ಬೋದು ನೋಡಿ. 2 ಸ್ಪೂನ್ ಯೂಸ್ ಮಾಡಿದ್ರೆ ಇನ್ನೊಬ್ರು ಯೂಸ್ ಮಾಡ್ಬೋದು. ಇದನ್ನ ಇನ್ನೊಬ್ರು ಬ್ರೇಡ್ ಯೂಸ್ ಮಾಡ್ತೀವಿ, ಬ್ರೈಡ್ಗಲ್ಲ, ಮಾಡೆಲ್ಗೆ. ನೆಕ್ಸ್ಟ್ ಮಾಡಲ್ಲ ಅವರು ಚಂದ್ರಿಕಾ ಅವರು. ಇವಾಗ ಇದು ಎಷ್ಟು ನಿಮಿಷ ಬಿಡ್ಬೇಕು ರೂಪಕ್ಕ? ಮಿನಿಮಮ್ 10 ಮಿನಿಟ್ಸ್ ಟು 15 ಮಿನಿಟ್ಸ್ ವರೆಗೂ ಇರ್ಬೋದು. 15 ನಿಮಿಷ, 10 to 15 ಮಿನಿಟ್ಸ್. ತುಂಬಾ ಟೈಮ್ ಇಲ್ಲ ಅಂದ್ರೆ 10 ನಿಮಿಷ. ಇದೇ ಫ್ರೀ ಆಗಿದ್ದೀನಿ ನಾನು ಮನೇಲಿ ಅಂದ್ರೆ 15 ನಿಮಿಷ ಇಟ್ಕೊಳ್ಳಿ. ಫ್ರೀ ಆಗಿದ್ದೀನಿ ನಾನು. 15 ನಿಮಿಷ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ದಿಸ್ ಇಸ್ ಬಿಫೋರ್. ಮೇಡಮ್ ನೀವು ಪೇಯ್ಡ್ ಪ್ರಮೋಷನ್ ಫ್ರೀ ಪ್ರಮೋಷನ್? ಫ್ರೀ. ನಾವು ಫ್ರೀ, ನೀವು ಫ್ರೀ, ಎಲ್ಲ ಫ್ರೀ. ಹಾ, ದಿಸ್ ಇಸ್ ವಾಟ್ ಸಪೋರ್ಟ್ ಲುಕ್ಸ್ ಲೈಕ್ ಅಲ್ವಾ? ಎಸ್. ಇವಾಗ ಅವರೆಲ್ಲ ಏನೇನೋ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಗ್ಲೋಯಿಂಗ್ ಬಂದಿದೆ ರೂಪಕ್ಕಲ್ಲ, ಇಲ್ಲಿ ನೋಡಿ ಬಂದಿದೆ. ಆಕ್ಚುಲಿ ಏನು ನಾವು ಕ್ರೀಮ್ಸ್ ಏನೋ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಫೇಸ್ ವಾಶ್ ಮಾಡಿ ಇವಾಗ ತಾನೇ ಬಂದಿದ್ದಾರೆ.
ಗೈಸ್ ನೋಡಿ ಆಮೇಲೆ ಲೈಟಿಂಗ್ಸ್ ಏನಿಲ್ಲ, ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿ ಏನೋ ಮಾಡಿದ್ದೀರ ಅನ್ಕೊಂಡ್ರಿ. ಜಸ್ಟ್ ನ್ಯಾಚುರಲ್ ಆಗಿ ಮಾಡ್ತಿರೋದು ಅಷ್ಟೇ ನಾವು. ಲೈಟಿಂಗ್ಸ್ ಕೂಡ ಹಾಕೊಂಡಿಲ್ಲ, ಜಸ್ಟ್ ಹಂಗೆ. ಇದು ಐಬ್ರೋಸ್ ಮಾಡ್ಬೇಕಿತ್ತು. ಐಬ್ರೋಸ್ ಮಾಡ್ಬಿಡ್ತೀರಾ? ಐಬ್ರೋ ಮಾಡ್ಬಿಟ್ಟು ತೋರಿಸ್ತೀನಿ. ಗೈಸ್ ನೋಡಿ ಪಟ್ ಅಂತ ಐಬ್ರೋಸ್ ಆಗೋಯ್ತು. ಹೌದು, ಯಾರಿಗೆಲ್ಲ ಫಂಕ್ಷನ್ಸ್ ಇರುತ್ತೆ, ಎಮರ್ಜೆನ್ಸಿ ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ ಅಂತೀರಾ, ಅವ್ರು ಈ ಥರ PVR ಫೇಸ್ ಪ್ಯಾಕ್ ಪೌಡರ್ನ ಯೂಸ್ ಮಾಡಿ ತಕ್ಷಣ ನಿಮಗೆ ಸ್ಕಿನ್ ಗ್ಲೋ ಬರುತ್ತೆ. ನಿಜ ನನಗೆ ಗೊತ್ತಾಗ್ತಾ ಇದೆ ಕ್ಯಾಮ್ರಾದಲ್ಲಿ, ಅವಾಗಲೇ ನೋಡಿರ್ಬೇಕು, ಇವಾಗ ನೋಡಿರ್ಬೇಕು. ಮೇಬಿ ನೀನು ವ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ನೋಡ್ತೀನಿ, ಇಲ್ಲೇ ನಮಗೆ ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ. ಧನು ಕಾರಣ ಗೈಸ್, ಇವಳು ವೈಭವ್ ಅವ್ರ ಅಕ್ಕ. ಹೇಗಿತ್ತು ಧನು? ಇದು ನೀನು ನೋಡಿದೆ ಅಲ್ವಾ, ನಿಂಗೆ ಗ್ಲೋ ಅನಿಸ್ತಾ ಇದೆಯಾ? ಡಿಫ್ರೆನ್ಸ್ ಕಾಣಿಸ್ತು. ಅವ್ರನ್ನೇ ಕೇಳಿದ್ರಿ, ಅವ್ರನ್ನೇ ಕೇಳಬೇಕು. ನೀನ್ ತಾನೇ ನೋಡಿದ್ರೆ ನನ್ಗಿನ್ ಫೇಸ್ ನಮ್ದು ಹೆಂಗ್ ಕಾಣಿಸ್ತಿದೆ ಕನ್ನಡ ನೋಡ್ಕೋಬೇಕು, ಟಚ್ ಮಾಡಿ ಮಾಡಿದ್ರೆ ಚೆನ್ನಾಗಿದೆ, ಸಾಫ್ಟ್ ಆಗಿ ಮೆತ್ತಗೆ ಚೆನ್ನಾಗಿದೆ. ಮೆತ್ತಗೆ ಚೆನ್ನಾಗಿದೆ, ಮುಂಚೆ ಚೆನ್ನಾಗಿರ್ಲಿಲ್ವಾ? ಮುಂಚೆನೂ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಟು ರೂಪಾ ಅವರಿಗೆ. ಗೈಸ್ ನೋಡಿ, ದಿಸ್ ಈಸ್ ಅಬೌಟ್ ದ ಪ್ರಮೋಷನ್. ಇದಿಷ್ಟೇ ಆಯಿತಾ. ಪ್ರಾಡಕ್ಟ್ಸ್ ನಿಮಗೆ ಯಾರ್ಯಾರಿಗೆ ಬೇಕು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಸೊ ಎಲ್ಲರೂ ಆರ್ಡರ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಬಿ ಹ್ಯಾಪಿ. ಎಲ್ಲ ಶೇರ್ ಮಾಡಿ, ಅವ್ರಿಗೂ ತಗೊಳಕ್ಕೆ ಸಜೆಸ್ಟ್ ಮಾಡಿ. ಎಸ್ ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನು ಹೇಳು ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಗೈಸ್ ಇವಾಗ ಊಟ ಮಾಡಬೇಕು. ಚಿಕನ್ ಮಾಡಿದಾರೆ ನಮ್ಮ ಬೇಬಿ ಅವರು. ಚಿಕನ್ ಸಾಂಬಾರ್ ಮುದ್ದೆ. ಇವಾಗ ಮುದ್ದೆ ಮಾಡೋಕ್ಕಾಗಿಲ್ಲ, ಅದಕ್ಕೆ ರೈಸ್ ಆಮೇಲೆ ಮಾಡೋಣ. ಬಿಡಿ, ಊಟ ಮಾಡಿಲ್ಲ. ಗೈಸ್ ಇವಾಗ 4:30 5 o'clock ಆಯ್ತಾ ಟೈಮು? 5 o'clock ಆಗಿದೆ. ಊಟನೇ ಮಾಡಿಲ್ಲ, ಬೆಳಗ್ಗೆ ತಿಂದಿದ್ದು ನಾವು ದೋಸೆ ಚಟ್ನಿ. ಇವಾಗ ಬಿಸಿ ಬಿಸಿ ಅನ್ನ ಸಾಂಬಾರು. ಕಮಾನ್ ವಿಲ್ ಪಾರ್ಸದೇಗ ಚಿಕನ್. ಗೈಸ್ ಇಲ್ಲೇ ಊಟ ಮಾಡೋಣ ಅಂತ, ಇಲ್ಲೇ ಈಚೆಗಡೆ ಕೆಳಗಡೆ ಇಲ್ಲೇ ಊಟ ಮಾಡಿದ್ರೆ. ಅಂದರೆ ಮಳೆ ಬರ್ತಾ ಇದೆ, ವೆದರ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಅನಿಸುತ್ತೆ. ನಂಗೆ ಆ್ಯಕ್ಚುಲಿ ಇಷ್ಟ ಕೆಳಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋದು, ಅದರಲ್ಲೂ ಬಾಳೆ ಎಲೆ ಊಟ ತುಂಬ 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 ಇಷ್ಟ ನನಗೆ. ரொம்ப ಇಷ್ಟ, ரொம்ப ಇಷ್ಟ ಅಂತಾರಲ್ಲ ಆ ಥರ. ಬನ್ನಿ ನೀವು ನನ್ಗೆ ಏನು ಹೇಳಲ್ವಾ ಗೈಸ್? ನೋಡಿ ಇಷ್ಟೇ, ವಿಡಿಯೋ ಮಾಡೋವರೆಗೂ ಅಷ್ಟೇ, ಏನು ಬೇಕಾಗಿಲ್ಲ. ಬೇಕಾಗಿಲ್ಲ ಇವ್ರಿಗೆ, ಸಿಸ್ಟರ್ಗೆ ಏನಾದ್ರು ಥ್ಯಾಂಕ್ಸ್ ಹೇಳ್ಬೇಕಾ? ಥ್ಯಾಂಕ್ಸ್ ಹೇಳಿದ್ರೆ ಹೊರಗಿನವರು ಅಂತ ಫೀಲ್ ಆಗುತ್ತೆ. ಏನು ಬೇಕಾಗಿಲ್ಲ ಇವಾಗ, ಥ್ಯಾಂಕ್ಸ್ ಬೇಡ. ಅಕೌಂಟಿಗೆ ಏನೋ ಒಂದು ಇಷ್ಟ ಬೇಡ ಒಳ್ಳೇದಾಗ್ಲಿ ನಿಮ್ಗೆ. ಏನೋ ಒಂದು ಸ್ಟಾರ್ಟ್ ಮಾಡಿದೀರಾ. ದಿಸ್ ಇಸ್ ಯರ್ ಸೆಕೆಂಡ್ ಪ್ರಾಜೆಕ್ಟ್ ಅಲ್ವಾ? ಫಸ್ಟ್ ನಾನು ಏನೇ ಮಾಡಿದ್ರು ನನಗೆ ಸಪೋರ್ಟಿವ್ ಆಗಿ ಲಿಂಕ್ ಕೊಡೋದು ಅವಳು. ನಾನು ಏನೇ ಫಸ್ಟ್ ಮಾಡಿದ್ರು ಫಸ್ಟ್ ಹೇಳೋದೆ ಅವಳಿಗೆ, ಕೇಳಿ. ಯಾರಿಗೂ ನಾನು ಹೇಳಿರಲ್ಲ, ಫಸ್ಟ್ ಇವಳಿಗೆ ಹೇಳ್ಬಿಟ್ಟು ಹಿಂಗ್ ಮಾಡ್ತಾ ಇದ್ದೀನಿ, ಮಾಡ್ಲಾ ಏನು ಅಂತ ಕೇಳಿ ಮಾಡ್ತೀನಿ. ನಾವ್ ಏನೇ ಮಾಡಿದ್ರು ಡಿಸ್ಕಸ್ ಮಾಡಿ ಸಜೆಷನ್ಸ್ ತಗೊಂತೀವಿ. ನಮಗ್ ನಾವು ಈ ತರ ಮಾಡೋಣ, ಆ ತರ ಮಾಡೋಣ ಡಿಸ್ಕಸ್ ಮಾಡ್ತೀವಿ. ಆಕ್ಚುಲಿ ಇವ್ರ ಪಾರ್ಟ್ನರ್ ಜೊತೆ ಮಾಡಲ್ಲ. ಇಲ್ಲ, ನಾನು ಯಾವತ್ತೂ ಮಾಡಲ್ಲ. ಬಟ್ ಅವ್ರು ಏನು ಮಾಡಬೇಡ ಅಂತ ಹೇಳಲ್ಲ, ಬಟ್ ಸಪೋರ್ಟ್ ಮಾಡ್ತಾರೆ. ಬಟ್ ಇವಳು ಇನ್ನೂ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯ ಅಂತ ಹೇಳ್ತಾರೆ ಅವರು. ಬಟ್ ಇವಳು ಹಂಗಲ್ಲ, ಸರಿ ಆಯ್ತು ಮಾಡಿ ಅಂತ ಹೇಳ್ತಾಳೆ. ಹಂಗಾಗಿ ಇವಳ ಹತ್ರ ಡಿಸ್ಕಸ್ ಮಾಡ್ತೀನಿ. ಏನಾದರೂ ಮಾಡ್ಬೇಕಂತ ಯಾರಾದರೂ ಡಿಸೈಡ್ ಮಾಡಿದಾಗ ಅದಕ್ಕೆ ಎನ್ಕರೇಜ್ ಮಾಡಿದ್ರೆ ನಮಗೆ ಮಾಡಬೇಕು ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಆಗುತ್ತೆ. ಏನಾದರೂ ಯಾಕೆ ಮಾಡ್ತೀಯಾ ಸುಮ್ಮನೆ ಅಂತ ಹೇಳ್ಬಿಟ್ರೆ ಮಾಡೋ ಇಂಟ್ರೆಸ್ಟ್ ಹೋಗುತ್ತೆ. ಅದಕ್ಕೆ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಲ್ಲ, ಇವ್ರ ಹತ್ರ ಮಾಡ್ತೀನಿ ಅಷ್ಟೇ. ಬಟ್ ಅವ್ರು ಏನು ವಿರೋಧಿ ಅಲ್ಲ, ಮಾಡಬೇಡ ಆ ಥರ ಏನೂ ಇಲ್ಲ. ಬಟ್ ನಾನು ಡಿಸ್ಕಸ್ ಮಾಡಲ್ಲ ಅಷ್ಟೇ, ಮಾಡಾದ್ಮೇಲೆ ಡಿಸ್ಕಸ್ ಮಾಡಿ. ಮಾಮ ತುಂಬಾ ಒಳ್ಳೆಯವರು. ಶಿ ಇಸ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಹೌದೌದು, ತುಂಬಾ ಸಪೋರ್ಟಿವ್. ಅದೇ ಗೈಸ್ ಏನ್ ಗೊತ್ತಾ, ಇವಾಗ ಎಲ್ಲರೂ ಹೋಗ್ತಿರ್ತೀವಿ ಅನ್ಕೊಳ್ಳಿ, ಕಾಲ್ ಮಾಡಿ ಕೇಳ್ಬೇಕು. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡಿದ್ರೆ ಚಲೆಗ ನಡೆಯುತ್ತೆ. ಹಂಗೇನಿಲ್ಲ, ಒಂದ್ ಮಾತು ಹೇಳ್ಬೇಕು. ಎಲ್ಲದ್ರಲ್ಲೂ ತುಂಬಾ ಒಳ್ಳೆ ಸಪೋರ್ಟ್ ಇದೆ. ಫ್ಯಾಮಿಲಿ ಕೂಡ ಅಷ್ಟೇ ಸಪೋರ್ಟ್ ಇದೆ, ಎಲ್ಲ ತರ ಸಪೋರ್ಟ್. ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ. ಎಸ್, ಎಲ್ಲರೂ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ. ಸಂಬಂಧಗಳ ವ್ಯಾಲ್ಯೂಸ್ ತಿಳ್ಕೊಂಡಿದ್ದಾರೆ. ಎಲ್ರು ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಎಲ್ಲರೂ ಚೆನ್ನಾಗಿದೀವಿ. ಇವಾಗ ಊಟ ಮಾಡಿಲ್ಲ ಕೆಳಗೆ ಸಿಕ್ಕೊಂಡು. ಎಸ್, ಥ್ಯಾಂಕ್ ಯು. ಸೆಲ್ಫಿ ನೋಡಿ ಗೈಸ್, ಸ್ಟಾರ್ಟ್ ಸೆಲ್ಫಿ. ಕಮ್ ಆನ್, ವಿಲ್ ಹ್ಯಾವ್ ಚಿಕನ್ ತಿನ್ನೋದು ಇವಾಗ.
ಇವತ್ತಿನ ವಿಡಿಯೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಕೀಪ್ ಸಪೋರ್ಟಿಂಗ್, ಓಕೆನಾ ಗೈಸ್? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ನಾನು ಮಧ್ಯಾಹ್ನ ಏನು ಊಟ ಮಾಡಿದೆ, ಸಂಜೆ ಏನು ಊಟ ಮಾಡಿದೆ ಅದಷ್ಟೇ, ಮತ್ತೇನು ಹಶ್ವಾಗ್ತಾ ಇಲ್ಲ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೊಳ್ಳೋದಷ್ಟೇ. ಯಾ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್.